ಫೆಬ್ರವರಿ 28ರಂದು ನೀರಾಮಾನ್ವಿ ಗ್ರಾಮದ ಶ್ರೀ ಸಿದ್ದಾರೂಢ ಮಠದ ಮೈದಾನದಲ್ಲಿ ನಡೆಯುವ 11ನೇ ಮಾನ್ವಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವು ಕನ್ನಡ ನಾಡು ನುಡಿಯ ಜಾತ್ರೆಯಾಗಿದ್ದು ಎಲ್ಲರೂ ಒಗ್ಗೂಡಿ ಸಮ್ಮೇಳನ ಯಶಸ್ವಿಗೊಳಿಸಲು ಶ್ರಮಿಸಬೇಕು ಎಂದು ಶರಣಬಸವ ನೀರಾಮಾನ್ವಿ ತಿಳಿಸಿದರು. ಸಮ್ಮೇಳನ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿ ಡಾಕ್ಟರ್ ಬಸವಪ್ರಭು ಪಾಟೀಲ್ ಅವರನ್ನ ಸರ್ವ ಸದಸ್ಯರು ಅಭಿಪ್ರಾಯದ ಮೇರೆಗೆ ಆಯ್ಕೆ ಮಾಡಲಾಗಿದೆ. ಈ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ಶಾಸಕ ಹಂಪಯ್ಯನಾಯ್ಕ ಹಾಗೂ ಗೌರವ ಅಧ್ಯಕ್ಷರನ್ನಾಗಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅವರನ್ನ ಆಯ್ಕೆ ಮಾಡಲಾಗಿದೆ. ಉದ್ಘಾಟಕರಾಗಿ ಹೆಸರಾಂತ ಹಿರಿಯ ಸಾಹಿತಿ ಸಿದ್ದರಾಮ ಹೊನ್ಕಲ್ ಶಹಾಪೂರು, ಜಿ ಕುಮಾರ್ ನಾಯ್ಕ ಸಂಸದರು, ಗೌರವಾಧ್ಯಕ್ಷರು, ಸ್ವಾಗತ ಸಮಿತಿ ಬಸನಗೌಡ ದದ್ದಲ್ ಶಾಸಕರು, ರಾಯಚೂರು ಗ್ರಾಮೀಣ ಕ್ಷೇತ್ರ, ಬಸನಗೌಡ ಬ್ಯಾಗವಾಟ ಮಾಜಿ ಶಾಸಕರು, ಗಂಗಾಧರ್ ನಾಯ್ಕ ಮಾಜಿ ಶಾಸಕರು, ಉಪಾಧ್ಯಕ್ಷರು, ಸ್ವಾಗತ ಸಮಿತಿ, ರಾಜ ವೆಂಕಟಪ್ಪ ನಾಯ್ಕ ಮಾಜಿ ಶಾಸಕರು, ಉಪಾಧ್ಯಕ್ಷರು, ಸ್ವಾಗತ ಸಮಿತಿ, ಶರಣಬಸವ ನೀರಾಮಾನ್ವಿ ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾನ್ವಿ, ಪ್ರಧಾನ ಕಾರ್ಯದರ್ಶಿ, ಸ್ವಾಗತ ಸಮಿತಿ, ಭೀಮರಾಯ ರಾಮಸಮುದ್ರ, ತಹಶೀಲ್ದಾರರು ಮಾನ್ವಿ, ಕಾರ್ಯದರ್ಶಿ, ಸ್ವಾಗತ ಸಮಿತಿ, ಅಬ್ದುಲ್ ವಾಹಿದ್ ಗ್ರೇಡ್ 2 ತಹಶೀಲ್ದಾರರು ಮಾನ್ವಿ, ಕಾರ್ಯದರ್ಶಿ, ಸ್ವಾಗತ ಸಮಿತಿ, ಹನುಮಂತಪ್ಪ ಕೊಟ್ನೆಕಲ್ ಕಸಾಪ ಅಧ್ಯಕ್ಷರು, ಹೋಬಳಿ ಘಟಕ, ಕಾರ್ಯದರ್ಶಿ, ಸ್ವಾಗತ ಸಮಿತಿ, ಎಚ್ ಶರಫುದ್ದೀನ್ ಪೊತ್ನಾಳ್, ಕೋಶಾಧ್ಯಕ್ಷರು, ಸ್ವಾಗತ ಸಮಿತಿ ನೇಮಕ ಮಾಡಲಾಗಿದೆ. ಈ ಸಮ್ಮೇಳನದ ಅಂಗವಾಗಿ ಫೆಬ್ರವರಿ 28ರಂದು ಬೆಳಗ್ಗೆ ಧ್ವಜಾರೋಹಣ, ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಶ್ರೀ ಸಿದ್ದಾರೂಢ ಮಠದವರೆಗೆ ಸಮ್ಮೇಳನ ಅಧ್ಯಕ್ಷರು ಮೆರವಣಿಗೆ. ಈ ಸಮ್ಮೇಳನದ ಅಂಗವಾಗಿ ಫೆಬ್ರವರಿ 28ರಂದು ಬೆಳಗ್ಗೆ ಧ್ವಜಾರೋಹಣ, ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಶ್ರೀ ಸಿದ್ದಾರೂಢ ಮಠದವರೆಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ, ನಂತರ ಭುವನೇಶ್ವರಿ ಭಾವಚಿತ್ರದ ಭವ್ಯ ಮೆರವಣಿಗೆ ಹಾಗೂ ವಿವಿಧ ಕಲಾ ತಂಡಗಳು, ಡೊಳ್ಳು ಕುಣಿತ, ಕುಂಭದೊಂದಿಗೆ ಮೆರವಣಿಗೆ ಸಾಗಲಿದೆ. ನಂತರ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ವಿವಿಧ ಗೋಷ್ಠಿಗಳನ್ನ ಕವಿಗೋಷ್ಠಿ, ಬಹಿರಂಗ ಅಧಿವೇಶನ, ಸನ್ಮಾನ ಸಮಾರಂಭ, ಸಮಾರೋಪ ಸಮಾರಂಭ, ತದನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಶರಣಬಸವ ನೀರಾಮಾನ್ವಿ ಹೇಳಿದರು. ಫೆಬ್ರವರಿ 28ರಂದು ನಡೀತಕ್ಕಂಥ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತು ಈಗಾಗಲೇ ನಿನ್ನೆ ಕೂಡ ನಾವು ಸರ್ವ ಸದಸ್ಯರ ಸಭೆಯನ್ನು ಮಾಡಿದ್ದೇವೆ ಹಾಗೂ ಪದಾಧಿಕಾರಿಗಳ ಸಭೆ ಕೂಡ ಮಾಡಿ ನಿನ್ನೆ 2 ಕಾರ್ಯಕ್ರಮಗಳು ಮುಕ್ತಾಯಗೊಂಡಿದೆ. ಎಲ್ಲ ರೀತಿಯಿಂದ ಕಾರ್ಯಕ್ರಮ ಸಮ್ಮೇಳನ ಯಶಸ್ವಿಗಾಗಿ ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು, ಮುಖಂಡರು, ಎಲ್ಲ ಪಕ್ಷದ ಮುಖಂಡರು ಹಾಗೂ ರಕ್ಷಣೆ ವೇದಿಕೆಯ ಮುಖಂಡರುಗಳು ಕೂಡ ನಮಗೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು 11ನೇ ಕನ್ನಡದ ಸಾಹಿತ್ಯ ಸಮ್ಮೇಳನದ ಕುರಿತು ನಿನ್ನೆ ಸರ್ವ ಸದಸ್ಯರ ಸಭೆ ನಡೆದಾಗ ಎಲ್ಲರೂ ಭಾಳಷ್ಟು ಜನ ಸೇರಿದರು. ಕನಿಷ್ಠ ಒಂದು 50ರಿಂದ 60 ಜನ ಸರ್ವ ಸದಸ್ಯರು ಸೇರಿ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಡದೂರು ಅವ್ರನ್ನ ಸಮ್ಮತಿ ಸೂಚಿಸಿದ್ದಾರೆ. ಅದೇ ರೀತಿ ವಿಜಯರಾವ್ ಕುಪ್ನೇಶಿ ಅವರು ಕೂಡ ಅವರನ್ನು ಒಂದಿಬ್ಬರು ಸೂಚಿಸಿದರು. ಅದು ಬಸವರಾಜ್ ಭೋಗವತಿ ಅವ್ರನ್ನು ಕೂಡ ಒಂದಿಬ್ಬರು ಸೂಚಿಸಿದರು. ಹೀಗಾಗಿ ಅಧಿಕವಾಗಿ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಡದೂರವರ ಹೆಸರು ಕೇಳಿ ಬಂದಿದ್ದರಿಂದ ನಾವೆಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಸೇರಿಕೊಂಡು ತೀರ್ಮಾನ ಮಾಡಿ ಡಾಕ್ಟರ್ ಬಸವಪ್ರಭು ಪಾಟೀಲ್ ಅವ್ರನ್ನ ಸಮ್ಮೇಳನ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದ್ದೆವು. ಫೆಬ್ರವರಿ 28ರಂದು ನಡೆಯುವ 11ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತಿಗಳು, ಪ್ರಗತಿಪರ ಚಿಂತಕರು, ವಿವಿಧ ಪಕ್ಷಗಳ ಮುಖಂಡರು, ಕನ್ನಡಪರ ಸಂಘಟನೆಗಳು, ಕನ್ನಡಾಭಿಮಾನಿಗಳು, ಸಾಹಿತ್ಯಾಭಿಮಾನಿಗಳು ಸೇರಿದಂತೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಶರಣಬಸವ ನೀರಾಮಾನ್ವಿ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಸಾಪ ಜಿಲ್ಲಾ ಗೌರವ ಕಾರ್ಯದರ್ಶಿ ತಾಯಪ್ಪ ಬಿ ಹೊಸೂರು, ಸ್ವಾಗತ ಸಮಿತಿ ಕೋಶಾಧ್ಯಕ್ಷರಾದ ಎಚ್ ಶರಫುದ್ದೀನ್ ಪೊತ್ನಾಳ್, ತಾಲೂಕು ಕಸಾಪ ಕಾರ್ಯದರ್ಶಿಗಳಾದ ಲಕ್ಷ್ಮಣ್ ಜಾನೇಕಲ್, ಜಿಎಸ್ ಬಾಲಾಜಿ ಸಿಂಗ್, ಹೋಬಳಿ ಘಟಕ ಅಧ್ಯಕ್ಷ ಹನುಮಂತಪ್ಪ ಕೊಟ್ನೆಕಲ್, ಶ್ರೀಕಾಂತ್ ಪಾಟೀಲ್ ಗೂಳಿ, ರಾಮು ಹೊಳೆಪ್ಪನವರ ಸೇರಿದಂತೆ ಇನ್ನಿತರರು ಇದ್ದರು.